ಸೊ ನಮಸ್ಕಾರ. ಇವತ್ತಿನ ಅಷ್ಟಾವಕ್ರ ಗೀತೆಯಲ್ಲಿ ಜೈ ಗುರುದೇವ್. ಓಕೆ, ಇವತ್ತು ನಾವು ನೋಡುವಂತ ಒಂದು ಸಬ್ಜೆಕ್ಟ್ ಏನು ಅಂದ್ರೆ, ನೀನಿಲ್ಲದೆ ನಾನೆಲ್ಲಿ, ವಿತೌಟ್ ಯು ವೇರ್ ವಿಲ್ ಐ ಬಿ ಅಂತ. ಏನ್ ನೀನಿಲ್ಲದೆ ನಾನೆಲ್ಲಿ ಅಂತ ಅಂದ್ರೆ, ಪರಮಾತ್ಮ ಇಲ್ಲದೆ ಒಬ್ಬ ಭಕ್ತನಿಗೆ ಅವನಿಗೇನ್ ಕೆಲಸ ಇದೆ ಭೂಮಿ ಮೇಲೆ? ಒಬ್ಬ ಭಕ್ತನಿಗೆ ಪರಮಾತ್ಮ ಇಲ್ಲದೆ ಅವನಿಗೆ ಅಸ್ತಿತ್ವ ಇಲ್ಲ. ಈ ಭಕ್ತಿ ಅನ್ನೋದಿದೆ ನೋಡಿ, ಇದೊಂಥರ ಅಮಲು, ಒಂಥರ ಕಿಕ್ಕಿದ್ದಂಗೆ ಇದು. ಇದು ಯಾವತ್ತೂ ಕಡಿಮೆ ಆಗೋದಿಲ್ಲ. ಬೇರೆ ವಿಧವಾದ ಅಮಲುಗಳೆಲ್ಲ ಇದೆ ನೋಡಿ, ಅವೆಲ್ಲ ಕಡಿಮೆ ಆಗ್ತದೆ. ಭಕ್ತಿಯನ್ನ ಅಮಲು ಒಂದ್ಸರಿ ಹತ್ಬಿಟ್ರೆ ಅದು ಕಡಿಮೆ ಆಗೋದಿಲ್ಲ. ಇದೊಂಥರ ಅದಕ್ಕೇನಂತಾರೆ, ಅಭ್ಯಾಸ, ಅಡಿಕ್ಷನ್ ಅಂತಾರಲ್ಲ ಆತರ. ಇದನ್ನ ಮಾತಿನಲ್ಲಿ ಹೇಳೋದಕ್ಕೆ ತುಂಬಾ ಕಷ್ಟ. ಸೊ ನೀನಿಲ್ಲದೆ ನಾನು ಎಲ್ಲಿದ್ದೇನೆ, ಪರಮಾತ್ಮ ಇಲ್ಲದೆ ಭಕ್ತ ಎಲ್ಲಿದ್ದಾನೆ? ಹೇಗೆ? ಕಣ್ಣಿ ದೃಷ್ಟಿ ಇಲ್ಲದೆ ಇರುವ ಕಣ್ಣಿನ ರೀತಿಯಲ್ಲಿ, ಕಿವಿಗಳಿದೆ ಆದ್ರೆ ಕಿವುಡಂದರ, ನಾಲಿಗೆ ಇದೆ ಆದ್ರೆ ಏನು ರುಚಿಸ್ತಾ ಇಲ್ಲ. ಇದು ಬೇಕಾದ್ರೆ ಹಿಂಗೆ ಈ ಲಿಸ್ಟ್ ಆಡ್ ಮಾಡ್ಕೊಂಡು ಹೋಗ್ಬೋದು ನಾವು. ಅರ್ಥ ಆಗ್ತಾ ಇದೆಯಲ್ಲ? ನೀನಿಲ್ಲದೆ ನಾನೇ ಇಲ್ಲಿ. ಓಕೆ, ಸೊ ಇಲ್ಲಿ ಗುರುಗಳು ಏನ್ ಹೇಳ್ತಾ ಇದ್ದಾರೆ, ಒಬ್ಬ ಭಕ್ತನಿಗೆ ಮಾತ್ರ ಈ ಅಷ್ಟಾವಕ್ರ ಗೀತೆಯನ್ನು ಕೇಳೋದಿಕ್ಕೆ ಒಂದು ಅರ್ಹತೆ ಇದೆ. ಅರ್ಥ ಆಗ್ತದೆ? ಅಷ್ಟಾವಕ್ರ ಮಹರ್ಷಿ ಏನ್ ಮಾಡ್ತಾನಂದ್ರೆ, ಅವ್ರು ಏನ್ ಮಾಡ್ತಾರಂದ್ರೆ, ಈ ಭಕ್ತನ್ನ ಎಳೆದು ಬಿಟ್ಟು ಭೂಮಿ ಮೇಲೆ ನಿಲ್ಲಿಸ್ತಾರೆ. ಜನರಲಿ ಭಕ್ತಿಯಲ್ಲಿ ಏನಾಗುತ್ತೆ ಅಂದ್ರೆ, ಆಕಾಶದಲ್ಲಿ ತೇಲ್ತಾ ಇರ್ತಾರೆ. ಭಕ್ತಿಯಲ್ಲಿ ಇರೋರು ಆಕಾಶದಲ್ಲಿ ತೇರ್ತಾ ಇರ್ತಾರೆ. ಅವ್ರಿಗೇನು ಯಾವುದೇ ಒಂದು ಕಂಟ್ರೋಲ್ ಇರೋದಿಲ್ಲ. ಆದ್ರೆ ಅಷ್ಟಾವಕ್ರ ಮಹರ್ಷಿ ಏನ್ ಮಾಡ್ತಾರೆ, ಅವ್ರನ್ನ ಎಳೆದು ಭೂಮಿ ಮೇಲೆ ನಿಲ್ಲಿಸಿ ಅವ್ರ ಬುದ್ಧಿಯನ್ನ ಚುರುಕು ಮಾಡ್ತಾರೆ. ಶಾರ್ಪನ್ಸ್ ಇಸ್ ಇಂಟೆಲೆಕ್ಟ್, ಬುದ್ಧಿಯನ್ನ ಚುರುಕು ಮಾಡ್ತಾರೆ. ಇದೊಂದು ವಿಶೇಷವಾದ ಕಾಂಬಿನೇಷನ್. ಗೊತ್ತಾಗ್ತದೆ? ಎಷ್ಟೋ ಸರಿ ಭಕ್ತರು ಅವ್ರ ಬುದ್ಧಿನ ಉಪಯೋಗಿಸೋದಿಲ್ಲ. ತುಂಬಾ ಡಿವೋಟೀಸ್ ಇರ್ತಾರೆ ನೋಡಿ, ಅವರ ನಾಲೆಡ್ಜ್ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಳ್ಳಲ್ಲ. ನೋಡಿದಿರಲ್ಲ, ನಾಲೆಡ್ಜ್ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಳ್ಳಲ್ಲ ಅದ್ರ ಬಗ್ಗೆ. ಆದ್ರೆ ಅಷ್ಟಾವಕ್ರ ಮಹರ್ಷಿ ಏನ್ ಹೇಳ್ತಾರೆ, ಭಕ್ತಿ ಒಂದಿದ್ರೆ ಸಾಲದು, ಜ್ಞಾನ ಕೂಡ ತುಂಬಾ ಮುಖ್ಯ. ಈ ಪ್ರಪಂಚದಲ್ಲಿ ತುಂಬಾ ಜನ ದೊಡ್ಡ ದೊಡ್ಡ ಮಹಾತ್ಮರು ಈ ಭಕ್ತಿಯ ಅಮಲೇರದವ್ರು ಇದ್ದಾರೆ. ಈಗಿದ್ದಾರೆ, ಈ ಹಿಂದೆ ಇದ್ರು, ಇನ್ ಮುಂದೇನು ಬರೋರು ಇದ್ದಾರೆ. ಅರ್ಥ ಆಗ್ತಾ ಇದೆಯಲ್ಲ? ಅವ್ರು ಎಲ್ಲ ಕಾಲದಲ್ಲೂ ಇದ್ದಾರೆ ಅವರೆಲ್ಲ. ಯಾವ ತರದ್ದು ಎರಡು ರೀತಿಯ ಭಕ್ತರಿದ್ದಾರೆ, ಎರಡು ರೀತಿಯ ಮಹಾತ್ಮರಿದ್ದಾರೆ. ಒಬ್ರು ಹೇಗೆ, ಅವ್ರು ತುಂಬಾ ಬೌದ್ಧಿಕವಾಗಿ ಒಂದು ಸ್ಥಿತಿಯನ್ನು ತಲುಪಿದವರು. ಅವರು ಅದ್ಭುತವಾದ ಒಂದು ಜ್ಞಾನದ ಪರಾಕಾಷ್ಠೆ, ಅರಿವಿನ ಪರಾಕಾಷ್ಠೆ ಅವರು. ಸೊ ಒಬ್ಬ ಭಕ್ತ ಜ್ಞಾನದ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಂಡು ಅವನದೇ ಆದ ಒಂದು ಅಮಲಿನಲ್ಲಿ ಓಡಾಡ್ಕೊಂಡಿರ್ತಾನೆ. ಇವರು ಇನ್ನು ಕೆಲವರು ಇದ್ದಾರೆ, ಅವರು ಭಕ್ತಿಯಲ್ಲಿ ಮುಳುಗೋಗಿದ್ದಾರೆ. ಅವರು ಪರಮಾತ್ಮನ ಕೀರ್ತನೆಗಳನ್ನು ಹಾಡ್ಕೊಳ್ತಾ ನರ್ತನ ಮಾಡ್ತಾ ಇದ್ದಾರೆ, ಡ್ಯಾನ್ಸ್ ಮಾಡ್ಕೊಂಡಿದ್ದಾರೆ. ಅವರು ಎರಡು ರೀತಿಯ ಮಹಾತ್ಮರು ಇದ್ದಾರೆ. ಒಬ್ರು ಶಾಂತವಾಗಿ ಕುತ್ಕೊಂಡ್ಬಿಟ್ಟಿದ್ದಾರೆ. ಇವ್ರು ಕೂಡ ಪೂರ್ಣತೆ, ಈ ತರ ಡ್ಯಾನ್ಸ್ ಮಾಡ್ಕೊಂಡಿರ್ತಾರಲ್ಲ, ನರ್ತಿಸ್ಕೊಂಡು ಭಕ್ತಿಯಲ್ಲಿ ಮುಳುಗಿ ತೇಲ್ತಾ ಇದಾರೆ ನೋಡಿ. ಅವರು ಪೂರ್ಣವಾಗಿಲ್ಲ ಅಂತ ಹೇಳಕ್ಕಾಗಲ್ಲ, ಅವರು ಪೂರ್ಣವಾಗಿದ್ದಾರೆ. ಬರೀ ಧ್ಯಾನ ಮಾಡೋರು ಅಥವಾ ಈ ಜ್ಞಾನದಲ್ಲಿ ಮುಳುಗಿದಾರಲ್ಲ, ಅವರೊಬ್ಬರೇ ಅಲ್ಲ. ಇದೆರಡು ವಿರೋಧ ತರ ಕಾಣಿಸುತ್ತೆ ನಮ್ಗೆ. ಎರಡೂ ಕಡೆನೂ ಪೂರ್ಣ ಇದ್ದಾರೆ ನಾವು ನೋಡಿದ್ರೆ. ಇವಾಗ ಒಂದು ಉದಾಹರಣೆಗೆ ತಗೊಂಡ್ರೆ, ಬುದ್ಧ ಭಗವಾನ್ ಕೂಡ ಪೂರ್ಣವಾದ ಒಂದು ಮಹಾತ್ಮ. ಬುದ್ಧ ಭಗವಾನರು ಕೂಡ ಒಬ್ಬ ಪೂರ್ಣವಾದ ಮಹಾತ್ಮರವರು, ಜ್ಞಾನೋದಯನ್ನು ಹೊಂದಿದಂಥವ್ರು. ಅವ್ರು ಯಾವತ್ತೂ ನರ್ತಿಸ್ಲಿಲ್ಲ. ಅರ್ಥ ಆಗ್ತಾ ಇದೆಯಲ್ಲ? ಆರಾಮಾಗಿ ಕುತ್ಕೊಂಡು ಧ್ಯಾನದಲ್ಲಿ ಕುತ್ಕೊಂಡಿದ್ದವ್ರು. ಯಾವಾಗ್ಲೂ ಯಾವತ್ತೂ ಗಹಗಹಿಸಿ ನಗಲಿಲ್ಲ, ಜೋರಾಗಿ ನಗಲಿಲ್ಲ. ಅವರು ಒಂದು ಮಂದಹಾಸವನ್ನು ಕೊಟ್ಟಂತವ್ರು. ಅದು ಬುದ್ಧರ ಒಂದು ಸ್ವಭಾವ. ಅದೇ ರೀತಿ ಇನ್ನೊಂದಷ್ಟು ಜನ ಮಹಾತ್ಮರು ಇದ್ದಾರೆ. ಇವಾಗ ಚೈತನ್ಯ ಮಹಾಪ್ರಭುಗಳು, ಮೀರಾ, ಇವರೆಲ್ಲ ಇದಾರಲ್ಲ, ಇವರು ಪರಮಾತ್ಮನನ್ನ ಕೀರ್ತನೆ ಮಾಡಿಕೊಂಡು ನರ್ತಿಸ್ಕೊಂಡಿದ್ದವ್ರು. ಇವರೆಲ್ಲ ಇವರು ಕೂಡ ಪೂರ್ಣವಾಗಿದ್ದವ್ರೆ. ಇವರು ಆತರ ಮಾಡಿದವ್ರು ಪೂರ್ಣವಾಗಿಲ್ಲ ಅಂತಲ್ಲ. ಅದಕ್ಕೆ ಅಧ್ಯಾತ್ಮ ಅನ್ನೋದು ಏಕಮುಖಿ ಅಲ್ಲ, ಬಹುಮುಖಿಯಾದದ್ದು. ಮಲ್ಟಿ ಡೈಮೆನ್ಷನಲ್ ಅಂತಾರೆ ನೋಡಿ. ಏಕಮುಖಿ ಅಲ್ಲ, ಅದು ಬಹುಮುಖಿ ಆದಂಥದ್ದು. ಹೇಗೆ ಅಂದ್ರೆ, ಇದರಲ್ಲಿ ಆಳವಾದ ಮೌನವಿದೆ, ಅಷ್ಟೇ ರೀತಿಯಾದ ಚಟುವಟಿಕೆ ಇದೆ.
ಡೈನಮಿಸಮ್ ಇದೆ, ಆಳವಾದ ಮೌನವಿದೆ. ಅದೇ ರೀತಿ ತೀಕ್ಷ್ಣವಾದ ಬುದ್ಧಿಯೂ ಇಲ್ಲಿ ಇದೆ, ಜ್ಞಾನವೂ ಇದೆ. ತೀಕ್ಷ್ಣವಾದ ಜ್ಞಾನ ಇದೆ ಇಲ್ಲಿ. ಆನಂದದ ಒಂದು ಉತ್ತುಂಗ ಶಿಖರ ಕೂಡ ಇದೆ ಇಲ್ಲಿ. ಏನಿಲ್ಲ ಅಧ್ಯಾತ್ಮದಲ್ಲಿ ಹೇಳಿ, ನೀವು ನಮ್ಮ ಆರ್ಟ್ ಆಫ್ ಲಿವಿಂಗ್ ಅಲ್ಲಿ ತಗೊಳ್ಳಿ, ಏನಿಲ್ಲಪ್ಪ ಇಲ್ಲಿ. ಭಕ್ತಿ ಇದೆ, ಸೇವೆ ಇದೆ, ಜ್ಞಾನವಿದೆ. ಅರ್ಥ ಆಗ್ತಾ ಇದೆಯಲ್ಲ? ಉತ್ಸವ ಇದೆ, ಕೀರ್ತನ ಇದೆ, ನರ್ತನ ಇದೆ. ಏನಿಲ್ಲ ನಮ್ಮಲ್ಲಿ. ಅರ್ಥ ಆಗ್ತಾ ಇದೆಯಾ? ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಗುರುಗಳು ಅಂದ್ರೆ ಏನು, ಈ ಶರೀರದಲ್ಲಿ ಇದೆರಡೂ ಸಾಧ್ಯತೆಗಳಿದೆ. ಆಳವಾದ ಧ್ಯಾನನೂ ಮಾಡಬಹುದು, ನರ್ತಿಸಲೂಬಹುದು. ತೀಕ್ಷ್ಣವಾದ ಜ್ಞಾನವನ್ನ ಇಟ್ಕೊಂಡು ಬುದ್ಧಿಯನ್ನ ವಿಕಸನ ಮಾಡ್ಕೊಳ್ಬಹುದು. ಅದೇ ರೀತಿ ಸೇವೆ ಕೂಡ ಮಾಡಬಹುದು. ಇದೆರಡೂ ಸಾಧ್ಯತೆಗಳು ಈ ಶರೀರದಲ್ಲಿದೆ. ಸೊ ನಾವು ಅನ್ಕೊಳ್ಳೋದು ಬೇಡ, ನನಗೆ ಈ ಎಲ್ಲ ಯೋಗ್ಯತೆಗಳಿಲ್ಲ ಅಂತ, ನಾನು ಬರೀ ಧ್ಯಾನ ಮಾಡಕ್ ಬಂದವನು ಅಲ್ಲ, ಅಥವಾ ಬರೀ ಇದಕ್ಕಲ್ಲ. ಎಲ್ಲವೂ ಈ ಶರೀರಕ್ಕೆ ಯೋಗ್ಯತೆ ಇದೆ, ಎರಡನ್ನೂ ಅನುಭವಿಸುವಂತ ಯೋಗ್ಯತೆ ಇದೆ. ಆ ಚೈತನ್ಯದಲ್ಲಿ ಆ ಶಕ್ತಿ ಇದೆ ಅಂತ ಹೇಳ್ತಾ ಇದ್ದಾರೆ ಗುರುಗಳು. ಅರ್ಥ ಆಗ್ತಾ ಇದೆಯಾ? ಸೊ ಇದೆರಡೂ ಸಾಧ್ಯತೆಗಳು ಈ ಶರೀರದಲ್ಲಿ ಆಗುವುದಕ್ಕೆ ಸಾಧ್ಯತೆ ಇದೆ ಹೇಳ್ತಾ ಇದ್ದಾರೆ. ಓಕೆ, ಮೊದಲನೇ ಶ್ಲೋಕ ನೋಡೋಣ. ಶ್ಲೋಕ ಏನ್ ಹೇಳ್ತಾರೆ? ತ್ವಮೇಕಶ್ಚೇತನ ಶುದ್ಧೋ ಜಡಂ ವಿಶ್ವಮತಸ್ತತ ಅವಿದ್ಯಾಪಿ ನ ಕಿಂಚಿತ್ ಸ ಕಾ ಬುಭುತ್ಸ ತಥಾಪಿತೆ. ತ್ವಮೇಕಶ್ಚೇತನ ಶುದ್ಧೋ ಜಡಂ ವಿಶ್ವಮತಸ್ತತ ಅವಿದ್ಯಾಪಿ ನ ಕಿಂಚಿತ್ ಸ ಕಾ ಬುಭುತ್ಸ ತಥಾಪಿತೆ. ನೀನು ಇದಕ್ಕೆ ಯಥಾರ್ಥ ಏನಿದೆ ಅಂದ್ರೆ, ನೀನು ಜೀವಂತವಾದಾಗ ಆ ಏಕಮಾತ್ರ ಚೈತನ್ಯವಾಗಿದ್ದೀಯಾ, ಜಡತೆಯಿಂದ ತುಂಬಿದ್ದಾಗ ಅಶುದ್ಧವಾಗಿದ್ದೀಯಾ, ಅವಿದ್ಯೆಯಲ್ಲಿ ಇರುತ್ತೀಯಾ. ಅವಿದ್ಯೆಯೂ ಸಹ ಅಸ್ತಿತ್ವದಲ್ಲಿಲ್ಲ. ಇನ್ನೂ ಇದರ ಬಗ್ಗೆ ತಿಳಿದುಕೊಳ್ಳುವ ಆಸೆಯನ್ನೇಕೆ ಹೊಂದಿರುವೆ. ಇಲ್ಲಿ ಅಷ್ಟಾವಕ್ರ ಮಹರ್ಷಿಗಳು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಶುದ್ಧತೆ ಅಂದ್ರೆ ಏನು, ಅಶುದ್ಧತೆ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಶುದ್ಧತೆ ಅಂದ್ರೆ ಏನು? ಯಾವಾಗ ಸತ್ವಗುಣದಲ್ಲಿ ಡೈನಮಿಕ್ ಆಗಿರ್ತೀವಿ ನೋಡಿ, ಚೈತನ್ಯದಲ್ಲಿ ಅವಾಗ ಹುರುಪಿನಿಂದ ಕೆಲಸ ಮಾಡ್ತಾ ಇರ್ತೀವಲ್ಲ, ಅದು ಶುದ್ಧತೆ. ಯಾವಾಗ ನಾವು ಏನು ನಮ್ಮಲ್ಲಿ ಚೈತನ್ಯ ಇರೋದಿಲ್ಲ, ಅವಾಗ ನಾವು ಅಶುದ್ಧವಾಗಿರ್ತೀವಿ. ಇವಾಗ ನೋಡಿ, ಅದಕ್ಕೊಂದಷ್ಟು ಎಕ್ಸಾಂಪಲ್ ಕೊಡಿ. ಇವಾಗ ನೋಡಿ, ಸುದರ್ಶನ ಕ್ರಿಯೆ ಮಾಡಿದಾಗ ನಮ್ಗೆ ಈ ಅನುಭವ ಉಂಟಾಗುತ್ತೆ. ಏನೋ ಎಲ್ಲ ತೊಳೆದು ಬಿಟ್ಟಂಗೆ, ಪೂರ್ತಿ ಶರೀರನೇ ಕ್ಲೀನ್ ಆದಂಗೆ ಒಂದು ಅನುಭವ, ಒಂದು ಶುದ್ಧವಾದ ಅನುಭವ ಉಂಟಾಗುತ್ತೆ, ಶುದ್ಧತೆಯ ಒಂದು ಅನುಭವ ಉಂಟಾಗುತ್ತೆ. ಪ್ರತಿಯೊಂದು ಶರೀರದಲ್ಲಿ ಪ್ರತಿಯೊಂದು ಜೀವಕಣ ಕೂಡ, ಪ್ರತಿಯೊಂದು ಜೀವಕೋಶ ಕೂಡ ಏನೋ ಶಕ್ತಿಯಿಂದ ತುಂಬುದಂಗೆ ಅನ್ಸುತ್ತೆ ನಮ್ಗೆ. ಸುದರ್ಶನ ಕ್ರಿಯೆ ಮಾಡಿದಾಗ ಅನ್ಸತ್ತ ಅನುಭವ ಇದೆ ಅಲ್ಲ ನಮ್ಗೆ. ಅದೇ ರೀತಿ ಧ್ಯಾನ ಮಾಡಿದಾಗಲೂ ನೋಡಿ, ಏನೋ ಒಂದು ಸೆರೀನ್ ಅಂತಾರೆ, ಶುದ್ಧವಾದ ಒಂದು ಅನುಭವ ನಮಗೆ ಉಂಟಾಗತ್ತೆ. ಇದು ಶುದ್ಧತೆ. ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಚೈತನ್ಯದ ಜೊತೆಯಲ್ಲಿದ್ದಾಗ, ನಮ್ಮ ಒಳಗಿನ ಚೈತನ್ಯದ ಜೊತೆಯಲ್ಲಿದ್ದಾಗ ಅದು ಶುದ್ಧತೆ. ಭಾವನೆಗಳ ಜೊತೆಯಲ್ಲಿ ಸಿಕ್ಕಾಕೊಂಡಾಗ ಅದು ಅಶುದ್ಧವನ್ನಾಗಿ ಮಾಡ್ಬಿಡುತ್ತೆ ನಮಗೆ. ಕೆಲವು ನಕಾರಾತ್ಮಕ ಭಾವನೆಗಳಲ್ಲಿ ಸಿಕ್ಕಾಕೊಂಡಾಗ, ಅಥವಾ ನಮ್ಮಲ್ಲಿ ಚೈತನ್ಯ ಇಲ್ಲದೆ ಇದ್ದಾಗ, ತುಂಬಾ ತಮೋಗುಣ ಇದ್ದಾಗ, ಅವಾಗ ಏನಾಗತ್ತಂದ್ರೆ ಅಂತ ಉತ್ಸಾಹ ಇರೋದಿಲ್ಲ. ಅದು ನಮಗೆ ಅಶುದ್ಧತೆ, ಅದು ಅಶುದ್ಧತೆ ಅಂತ ಹೇಳ್ತಾ ಇದ್ದಾರೆ. ಪ್ರಾಣಾಯಾಮ ಕೂಡ ನಮ್ಮನ್ನು ಶುದ್ಧವನ್ನಾಗಿಸುತ್ತೆ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಪ್ರಾಣಾಯಾಮಕ್ಕಿನ್ನ ತಪಸ್ ಇನ್ನೊಂದಿಲ್ಲ ಅಂತ. ಅದಕ್ಕೆ ನಮಃ ಪ್ರಣವಾರ್ಥಾಯ ಶುದ್ಧ ಜ್ಞಾನೈಕ ಮೂರ್ತಯೇ ನಿರ್ಮಲಾಯ ಪ್ರಶಾಂತಾಯ ದಕ್ಷಿಣಾಮೂರ್ತಿ ಅಂತ ಗುರುಗಳಿಗೆ ಹೇಳ್ತೀವಲ್ಲ. ಆ ಶುದ್ಧವಾದ ಒಂದು ಚೈತನ್ಯದ ಬಗ್ಗೆ ಜ್ಞಾನ, ಅದಕ್ಕೆ ಶುದ್ಧ ಜ್ಞಾನ ಅಂತ ಅದಕ್ಕೆ. ಸೊ ಅದಕ್ಕೆ ಅಷ್ಟಾವಕ್ರ ಮಹರ್ಷಿಗಳು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ನಮ್ದು ಏನೇನಕ್ಕೋ ಹಾತೊರಿತಾ ಇದೀವಿ ನಾವು, ಯಾವ್ದ್ರ ಬಗ್ಗೆನೋ ಕಾಳಜಿ ಮಾಡ್ತಾ ಇದೀವಿ, ಇವೆಲ್ಲ ಏನು ಇಲ್ಲಪ್ಪ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಎಲ್ಲ ಬದಲಾಗ್ತಾ ಇದೆ. ಈ ಕ್ಷಣ ಇದ್ದಂಗೆ ಇನ್ನೊಂದು ಕ್ಷಣ ಇಲ್ಲ. ಯಾವ್ದು ಬದಲಾಗ್ತಾ ಇದೆಯೋ ಅದನ್ನ ಹಿಡ್ಕೊಂಡು ಏನ್ ಪ್ರಯೋಜನ? ಇವಾಗ ನದಿಯಲ್ಲಿ ನೀರು ಹರಿತಾ ಇದೆ, ಆ ಹರಿಯುವಂತ ನೀರನ್ನ ಹಿಡ್ಕೊಳ್ತೀವಿ ಅಂದ್ರೆ ಹಿಡ್ಕೊಳಕ್ಕಾಗತ್ತಾ? ನದಿಯಲ್ಲಿ ನೀರು ಹರ್ಕೊಂಡು ಹೋಗ್ತಾ ಇದೆ, ಹರಿಯುವಂತ ನೀರನ್ನ ಹಿಡ್ಕೊಳ್ತೀನಿ ನಾನು ಕೈಯಲ್ಲಿ ಅಂದ್ರೆ ಹಿಡ್ಕೊಳಕ್ಕಾಗತ್ತಾ? ಆಗೋದಿಲ್ಲ. ಹಿಡ್ಕೊಳಕ್ ಪ್ರಯತ್ನ. ಇವಾಗ ಇಲ್ಲೆಲ್ಲೋ ಶ್ರೀರಂಗಪಟ್ಟಣದಲ್ಲಿ ಕಾವೇರಿ ನದಿ ಹರಿತಾ ಇದೆ, ಅಲ್ಲಿ ದಡದಲ್ಲಿ ಕೂತ್ಕೊಂಡು ನೀರನ್ನ ಹಿಡ್ಕೊಳಕ್ ಹೋದ್ರೆ ಹರಿಯುವಂತ ನೀರನ್ನ ಕೈಗೆ ಸಿಗಲ್ಲ, ಅದೆಷ್ಟು ಅದು ಹೋಗ್ತಾ ಇರತ್ತೆ. ಅದೇ ತರ ಜೀವನ ಕೂಡ ಹರ್ಕೊಂಡು ಹೋಗ್ತಾ ಇದೆ. ಪ್ರತಿಯೊಂದು ಸಂಘಟನೆಗಳು ಬಂದು ಹೋಗ್ತಾ ಇದೆ, ಘಟನೆಗಳು ಬಂದು ಹೋಗ್ತಾ ಇದೆ, ಜನ ಬಂದು ಹೋಗ್ತಾ ಇದ್ದಾರೆ. ಇಲ್ಲಿ ಪ್ರಪಂಚ ಬದಲಾಗ್ತಾ ಇದೆ. ಈ ಪೂರ್ತಿ ಪ್ರಪಂಚ ಇದು ಫ್ಲೋಯಿಂಗ್ ಅಂದ್ರೆ ಏನು, ಪ್ರವಾಹದ ರೀತಿಯಲ್ಲಿ ಹೋಗ್ತಾ ಇದೆ. ನಿಂತ ಪ್ರಪಂಚ ಅಲ್ಲ, ನಿಂತ ನೀರಲ್ಲ ಪ್ರಪಂಚ. ಪ್ರಪಂಚ ಅನ್ನೋದು ಇಟ್ ಈಸ್ ಫ್ಲೋಯಿಂಗ್.
ಅದಕ್ಕೆ ಪ್ರತಿ ಕ್ಷಣ ಸಮಯ ಓಡ್ತಾ ಇರುತ್ತೆ. ಅದು ಯಾವುದನ್ನು ಹಿಡ್ಕೊಳ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದೀಯಾ ಅಂತ ಕೇಳ್ತಾರೆ ಅಷ್ಟಾವಕ್ರರು ಜನಕ ಮಹರ್ಷಿಗಳಿಗೆ. ಓಕೆ, ಈಗ ಒಂದು ಎರಡನೇ ಒಂದು ಶ್ಲೋಕ. ರಾಜ್ಯಂ ಸುತಾಹ ಕಲತ್ರಾಣಿ ಶರೀರಾಣಿ ಸುಖಾನಿ ಚ ಸಂಸಕ್ತಸ್ಯಾಪಿ ನಷ್ಟಾನಿ ತವ ಜನ್ಮನಿ ಜನ್ಮನಿ. ರಾಜ್ಯಂ ಸುತಾಹ ಕಲತ್ರಾಣಿ ಶರೀರಾಣಿ ಸುಖಾನಿ ಚ ಸಂಸಕ್ತಸ್ಯಾಪಿ ನಷ್ಟಾನಿ ತವ ಜನ್ಮನಿ ಜನ್ಮನಿ. ರಾಜ್ಯಗಳನ್ನು, ಮಕ್ಕಳನ್ನು, ಪತ್ನಿಯರನ್ನು, ದೇಹಗಳನ್ನು ಮತ್ತು ಸುಖಗಳನ್ನು ಇವೆಲ್ಲನೂ ಹಚ್ಚಿಕೊಂಡಿದ್ರೂ ಸಹ ಅವೆಲ್ಲವೂ ಮುಂದಕ್ಕೆ ಹೊರಟು ಹೋಗಿದೆ, ಕಳೆದು ಹೋಗಿದೆ. ಇವುಗಳನ್ನೆಲ್ಲ ನೀನು ಜನ್ಮ ಜನ್ಮಾಂತರಗಳಿಂದ ನಿರಂತರವಾಗಿ ಮತ್ತೆ ಮತ್ತೆ ಅನುಭವಿಸುತ್ತಾ ಬಂದಿದ್ದೀಯಾ. ಗೊತ್ತಾಗ್ತದೆ. ಅಷ್ಟಾವಕ್ರ ಮಹರ್ಷಿಗಳು ಅದೇ ಹೇಳ್ತಾ ಇದ್ದಾರೆ, ಸಾಕಪ್ಪ, ಎಷ್ಟು ಬೇಕೋ ಅಷ್ಟು ಅನುಭವಿಸ್ಬಿಟ್ಟಿದ್ಯಾ. ಎಷ್ಟು ಸಾರಿ ನೀನು ರಾಜನಾಗಿ ಹುಟ್ಟು ಬಂದಿದ್ಯಾ, ಎಷ್ಟು ಸರಿ ಎಷ್ಟೋ ರಾಜ್ಯಗಳನ್ನ ನೀನು ರಾಜನಾಗಿ ಅನುಭವಿಸಿದ್ದೀಯಾ. ಎಷ್ಟೋ ಜನರನ್ನ ಮದುವೆ ಮಾಡ್ಕೊಂಡಿದ್ಯಾ ಬಂದಾಗ. ಎಷ್ಟೋ ಜನ ಪ್ರೇಯಸಿಗಳು ಬಂದು ಹೋಗಿದ್ದಾರೆ ನಿಂಗೆ. ಎಷ್ಟೋ ಜನ ಮಕ್ಕಳಾಗಿದ್ದಾರೆ. ಈ ಅನುಭವಗಳನ್ನೆಲ್ಲ ಪಟ್ಟಿದ್ಯಾ ನೀನು. ಇದೇನು ಹೊಸದೇನಲ್ಲ ನಿನಗೆ. ಇವಾಗ ನಿನ್ಗೆ ಅನ್ನಿಸ್ತಾ ಇದೆ ಅಷ್ಟೇ, ನಿನಗೆ ಹಿಂದಿನ ಜನ್ಮದ ಒಂದು ಪರಿವೇ ಇಲ್ಲ, ಅದಕ್ಕೋಸ್ಕರ ಅನ್ನಿಸ್ತಾ ಇದೆಯಾ ಇದು ಹೊಸ ಅನುಭವ ಅಂತ. ಆದ್ರೆ ಎಷ್ಟೋ ಪ್ರತಿ ಜನ್ಮದಲ್ಲಿ ಬಂದಾಗ್ಲೂ ಇವೆಲ್ಲ ಮಾಡ್ಕೊಂಡು ಬಂದಿದ್ಯಾ. ಅದಕ್ಕೆ ಹೇಳ್ತಾರೆ ಅಷ್ಟಾವಕ್ರ ಮಹರ್ಷಿಗಳು, ಎದ್ದು ಕೂತ್ಕೋ. ಜನಕ ಮಹಾರಾಜರಿಗೆ ಹೇಳ್ತಾರೆ, ಎದ್ದು ಕೂತ್ಕೊಳ್ಳಪ್ಪ, ಇವೆಲ್ಲ ಮತ್ತೆ ಮತ್ತೆ ಪ್ರತಿಯೊಂದು ಜನ್ಮದಲ್ಲೂ ಇದನ್ನೇ ಮಾಡ್ಕೊಂಡ್ ಬಂದಿದ್ಯಾ. ಈ ಅನುಭವಗಳು ಮತ್ತೆ ಮತ್ತೆ ಅದೇ ಅನುಭವಗಳನ್ನ ಪಡ್ಕೊಂಡು ಬಂದಿದ್ಯಾ ನೀನು ಅಂತ ಹೇಳ್ತಾರೆ. ಓಕೆ, ಅಲಮರ್ಥೇನ ಕಾಮೇನ ಸುಕೃತೇನಾಪಿ ಕರ್ಮಣ ಏಭ್ಯ ಸಂಸಾರ ಕಾಂತಾರೆ ನ ವಿಶ್ರಾಂತ ಮಭೂನ್ಮನಃ. ಅಲಮರ್ಥೇನ ಕಾಮೇನ ಸ್ಮೃತೇನಾಪಿ ಕರ್ಮಣ ಏಭ್ಯ ಸಂಸಾರ ಕಾಂತಾರೇನ ವಿಶ್ರಾಂತ ಮಭೂನ್ಮನಃ. ಎಲ್ಲ ಸಂಪತ್ತಿನಿಂದಾಗಿ, ಆಸೆಗಳಿಂದಾಗಿ ಮತ್ತು ಒಳ್ಳೆಯ ಧಾರ್ಮಿಕ ಕರ್ಮಗಳಿಂದಾಗಿ ನಿನ್ನ ಮನಸ್ಸು ಯಾವತ್ತೂ ವಿಶ್ರಮಿಸಲೇ ಇಲ್ಲ. ಇವೆಲ್ಲವನ್ನ ಬಿಟ್ಟುಬಿಡು, ಸಾಕಿನ್ನ ಇವಾಗ ವಿಶ್ರಾಮ ಮಾಡು ಅಂತ ಹೇಳ್ತಾರೆ. ಗೊತ್ತಾಗ್ತದೆ. ಸೊ ಇವಾಗ ನೋಡಿ, ನಮ್ಗೆ ಏನೇನೋ ಆಸೆಗಳಿರುತ್ತೆ. ಇವಾಗ ಐಸ್ ಕ್ರೀಮ್ ತಿನ್ಬೇಕು ಅಂತ ಒಂದು ಆಸೆ ಇರುತ್ತೆ. ತಿಂದಿದ್ದಾಯ್ತು. ಎಷ್ಟ್ ಸರಿ ಜೀವನದಲ್ಲಿ ಐಸ್ ಕ್ರೀಮ್ ತಿಂದಿಲ್ಲಪ್ಪ. ಒಂದ್ಸರಿ ಆ ಅನುಭವನ ಜ್ಞಾಪಕ ಮಾಡ್ಕೊಳ್ಳಿ. ಸೊ ಐಸ್ ಕ್ರೀಮ್ ತಿನ್ನಕ್ ಮುಂಚೆ, ತಿನ್ನುವಾಗ, ತಿಂದ ಮೇಲೆ ನಿಮ್ ಮನಸ್ಸು ಯಾವ ತರ ಆಯ್ತು ನೋಡಿ. ಐಸ್ ಕ್ರೀಮ್ ತಿನ್ನಕ್ ಮುಂಚೆ ಒಂದು ಜ್ವರ, ಅಯ್ಯೋ ಐಸ್ ಕ್ರೀಮ್ ತಿನ್ಬೇಕು ಅಂತ. ತಿನ್ನುವಾಗ ತಿಂತಾ ಇದೀವಿ, ಏನೋ ಒಂದ್ ಸ್ವಲ್ಪ ಸಂತೋಷ ಕೊಡುತ್ತೆ ಅದು. ಅರ್ಥ ಆಗ್ತಾ ಇದೀರಾ? ತಿಂದ ಮೇಲೆ ಮತ್ತೆ ತಿರ್ಗಾ ಅದೇ ಜಡತ್ವ. ಏನಂತ, ತಿಂದ ಮೇಲೆ ಸಂತೋಷ ಇದಿಲ್ಲ ಅಂತಲ್ಲ, ಬಟ್ ಆ ಸಂತೋಷ ಎಷ್ಟೊತ್ತಿದೆ. ಮತ್ತೆ ಇನ್ನೊಂದು ಆಸೆ ಬಂತಲ್ಲ. ಅಂದ್ರೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಐಸ್ ಕ್ರೀಮ್ ತಿನ್ಬೇಕು ಒಂದು ಆಸೆ. ಅದೇ ತರ ಇನ್ನೊಂದು ಆಸೆ ಬರಕ್ ಮುಂಚೆ, ಆಸೆ ನೆರವೇರಿದಾಗ, ಆಸೆ ನೆರವೇರಿದ ಮೇಲೆ ನಮ್ಮ ಪರಿಸ್ಥಿತಿ ಯಾವ ತರ ಇದೆ. ಈ 3 ಪರಿಸ್ಥಿತಿಗಳು ನೆರವೇರಿಸ, ಬಿಫೋರ್, ಡ್ಯೂರಿಂಗ್, ಆಫ್ಟರ್. ಆಸೆ ಬರಕ್ ಮುಂಚೆ ಆ ಜ್ವರ, ಅಯ್ಯೋ ಅದು ಬೇಕು ಅಂತ. ಅದು ಸಿಕ್ಕಿದಾಗ ಅದು ಏನೋ ಒಂದು ಸಂತೋಷ. ಅದು ಬಂದು ಹೋದ್ಮೇಲೆ ಮತ್ತೆ ಅದು ನಮ್ಮನ್ನ ಅದೇ ದುಃಖದೊಳಕ್ಕೆ ದುಡುತ್ತೆ ನಮ್ಮನ್ನ. ಮತ್ತೆ ಅದೇ ಜಡತ್ವ ಬಂದ್ಬಿಡುತ್ತೆ. ಇದು ಹೇಳ್ಕೊಳ್ತಾ ಹೋಗ್ತಾ ಇದಾರೆ. ಅಷ್ಟಾವಕ್ರ ಮಹರ್ಷಿಗಳು ಜನಕ ಮಹಾರಾಜರಿಗೆ ಇದನ್ನ ಜ್ಞಾಪಕ ಮಾಡ್ತಾ ಇದ್ದಾರೆ. ಈ ರೀತಿಯಾದ ಅನುಭವಗಳನ್ನ ಎಷ್ಟೋ ಜನ್ಮಗಳಲ್ಲಿ ಅನುಭವಿಸಿದ್ಯಾ. ಎಷ್ಟೋ ಜನ್ಮಗಳಲ್ಲಿ ಮದುವೆ ಮಾಡ್ಕೊಂಡಿದ್ಯಾ, ಮಕ್ಕಳಾಗಿದ್ದಾರೆ, ಏನೋ ಕುಟುಂಬ ಆಗಿದೆ. ಹಂಗಂತೇಳಿ ಕುಟುಂಬಕ್ಕೆ ವಿರೋಧ ಅಲ್ಲ, ಮದುವೆ ಮಾಡ್ಕೊಳ್ಬಾರ್ದು ಅಂತ ಹೇಳ್ತಾ ಇಲ್ಲ. ಆದ್ರೆ ಇದನ್ನ ಎಷ್ಟು ಪ್ರತಿ ಜನ್ಮಗಳಲ್ಲಿ ಇದೇ ಮಾಡ್ಕೊಂಡ್ ಬಂದಿದೀಯಾ, ಇದು ಹೇಳ್ತಾ ಇದ್ದಾರೆ ಅವರು. ಇವರೆಲ್ಲ ಬಂದು ಹೋಗಿದ್ದಾರೆ. ಎಷ್ಟೋ ಜನ್ಮಗಳು ಇದಕ್ಕೋಸ್ಕರ ನೀನು ವೇಸ್ಟ್ ಮಾಡಿದ್ಯಾ. ಎಷ್ಟೋ ವರ್ಷಗಳು ನಾನು ನನ್ನದು ಅನ್ನೋದಕ್ಕೆ ಒದ್ದಾಡಿದ್ಯಾ. ಮತ್ತೆ ಎಷ್ಟೋ ಧಾರ್ಮಿಕ ಕೆಲಸಗಳು ಮಾಡಿದ್ಯಾ, ಪುಣ್ಯ ಕಾರ್ಯಗಳು. ದೊಡ್ಡ ದೊಡ್ಡ ಕೆರೆ ಕಟ್ಟೆಗಳನ್ನೆಲ್ಲ ತೆಗೆಸಿದ್ಯಾ, ಏನೋ ದೊಡ್ಡ ದೊಡ್ಡ ಛತ್ರಗಳನ್ನ, ಅನ್ನ ಛತ್ರಗಳನ್ನೆಲ್ಲ ಕಟ್ಟಿಸಿದ್ಯಾ. ಮತ್ತೆ ತಂಗುದಾಣಗಳನ್ನ ನಿರ್ಮಾಣ ಮಾಡಿದ್ಯಾ. ಎಷ್ಟೋ ದಾನ ಧರ್ಮಗಳನ್ನು ಮಾಡಿದ್ಯಾ. ಇಷ್ಟೆಲ್ಲ ಮಾಡಿದ್ರು ಮನಸ್ಸಿನಲ್ಲಿ ಶಾಂತಿ ಇದೆಯಾ? ಇಲ್ಲ. ಕೆಲವರು ಇದ್ದಾರೆ, ಎಷ್ಟೋ ದಾನ ಧರ್ಮ ಮಾಡ್ತಾ ಇರ್ತಾರೆ, ಆದ್ರೆ ಮನಸ್ಸಿನಲ್ಲಿ ಶಾಂತಿ ಇಲ್ಲ. ಅದಕ್ಕೆ ಇಷ್ಟೆಲ್ಲ ಮಾಡಿದ್ರು ಶಾಂತಿ ಇಲ್ಲ. ಏನೋ ಒಳಗಡೆ ಆ ಖಾಲಿ ಮತ್ತು ಶೂನ್ಯದ ಒಂದು ಅನುಭವ ಉಂಟಾಗಿದೆಯಾ? ಅವಾಗನ್ನ ಆಳವಾದ ಧ್ಯಾನದ ಅನುಭವ ಉಂಟಾಗಿದೆಯಾ?
ಹೋದ್ರೆ ಹೋಗ್ಲಿ ಧ್ಯಾನಕ್ಕೆ ಕುತ್ಕೊಳ್ತೀಯ ಕಣ್ಣು ಮುಚ್ಕೊಂಡು, ಅವಾಗ್ಲೂ ಏನೋ ಇದಾಗಬೇಕು ಅದಾಗಬೇಕು ಅಂತ ಸಂಕಲ್ಪ ಇಟ್ಕೊಂಡು ಧ್ಯಾನಕ್ಕೆ ಕುತ್ಕೊಳ್ಳೋದು. ಆಮೇಲೆ ಧ್ಯಾನದಲ್ಲಿ ಈ ರೀತಿಯಾದ ಅನುಭವ ಉಂಟಾಗಬೇಕು ಅಂತ ಅದು ಬೇರೆ ಸಂಕಲ್ಪ. ಇಲ್ಲಿ ಬೆಳಕು ಬರಬೇಕು, ಇಲ್ಲಿ ಬೆಳಕು ಬರಬೇಕು, ಅಲ್ಲೆಲ್ಲ ಬೆಳಕು ಬರಬೇಕು, ಈ ತರದ ಸಂಕಲ್ಪ ಇಟ್ಕೊಂಡು ಕುತ್ಕೊಳ್ಳೋದು. ಸೊ ಈ ಆಸೆಗಳು ಇಟ್ಕೊಂಡು ಧ್ಯಾನಕ್ಕೆ ಕುತ್ಕೊಂಡ್ರೆ ಆಳವಾದ ಸ್ಥಿತಿಗೆ ಹೋಗೋಕ್ ಸಾಧ್ಯನಾ? ಆ ಒಳಗಿನ ಹಾಲೋ ಅಂಡ್ ಎಂಪ್ಟಿನೆಸ್, ಖಾಲಿ ಮತ್ತು ಶೂನ್ಯತ್ವವನ್ನು ಅನುಭವಿಸಕ್ ಸಾಧ್ಯನಾ? ಇದು ಕೇಳ್ತಾ ಇದ್ದಾರೆ ಅಷ್ಟಾವಕ್ರ ಮಹರ್ಷಿ. ಸಾಕು. ಅದಕ್ಕೆ ಅಷ್ಟಾವಕ್ರ ಮಹರ್ಷಿಗಳು ಹೇಳ್ತಾರೆ, ಎನಫ್ ಈಸ್ ಎನಫ್, ಸಾಕಪ್ಪ ಸಾಕು. ಮತ್ತೆ ಈ ಗುರು ಬಿಟ್ಟು ಆ ಗುರು ಹತ್ರ ಹೋಗಿದ್ಯಾ, ಆ ಗುರು ಬಿಟ್ಟು ಇನ್ನೊಬ್ಬ ಗುರು ಹತ್ರ ಹೋಗಿದ್ಯಾ, ಒಬ್ಬೊಬ್ರು ಇದು ಮಾಡು, ಆ ಜಪ ಮಾಡು, ಈ ಪೂಜೆ ಮಾಡು, ನಿನಗೆ ಮೋಕ್ಷ ಸಿಗಬೇಕು ಅಂದ್ರೆ ಇದು ಮಾಡು, ಅರ್ಥ ಆಗ್ತಾ ಇದಿಲ್ಲ, ಇದು ಮಾಡು ಅದು ಮಾಡು ಅಂತೇಳಿ ಮತ್ತೆ ಅದರಲ್ಲೇ ಸಿಕ್ಕಾಕೊಂಡು ಯಾವ್ದಕ್ಕೋಸ್ಕರ? ಮೋಕ್ಷಕ್ಕೋಸ್ಕರ ಹಾತರ್ಕೊಂಡು ಹೋಗೋದು, ಪುಣ್ಯಕ್ಕೋಸ್ಕರ ಹಾತರ್ಕೊಂಡು ಅದರ ಹಿಂದೆ ಹೋಗೋದು. ಅರ್ಥ ಆಗ್ತಾ ಇದೆಯಲ್ಲ? ಸ್ವರ್ಗ ಸಿಗ್ಬೇಕು ಅಂತ ಅದಕ್ಕೋಸ್ಕರ ಹಾತೊರಿಕೊಂಡು ಅದರಿಂದ ಹೋಗೋದು. ಮಾಡ್ತಾ ಇದೆಯಾ? ಇದೆಲ್ಲದರ ಹಿಂದೆ ಹೋದ್ಮೇಲೆ ಕೂಡ ಮನಸ್ಸು ಶಾಂತವಾಗಿದೆಯಾ? ಏನೋ ಪಡಿಬೇಕು ಅಂತ, ಏನೋ ಗಳಿಸ್ಬೇಕು ಅಂತ. ಅರ್ಥ ಆಗ್ತಾ ಇದೆಯಲ್ಲ? ಸೊ ಅವಾಗ ಮನಸ್ಸು ಹೋದ್ರೋಗ್ಲಿ ಶಾಂತವಾಗಿದೆಯಾ ಅಂತ ಕೇಳ್ತಾರೆ ಅಷ್ಟಾವಕ್ರ ಮಹರ್ಷಿಗಳು. ಅವಾಗ್ಲೂ ಶಾಂತವಾಗಿಲ್ಲ. ಯಾವಾಗ ಮನಸ್ಸು ಶಾಂತವಾಗೋದಿಲ್ವೋ, ಒಳಗಿನ ಅನಂತವಾದ ಆ ಚೈತನ್ಯದ ಜೊತೆ ಒಂದು ಹೆಂಗಾಗ್ತೀವಿ, ಹೇಗೆ ಒಂದಾಗ್ತೀವಿ ನಾವು? ಆಗೋದಿಲ್ಲ. ಆ ದೈವದ ಒಳಗಿನ ಚೇತನದ ಜೊತೆ ಒಂದಾಗೋದಿಲ್ಲ ನಾವು. ಮತ್ತೆ ಖಾಲಿ ಮತ್ತು ಶೂನ್ಯತೆ ಇಷ್ಟೆಲ್ಲ ಹಾತೊರಿತಾ ಇದ್ರೆ ಅದು ಬೇಕು ಇದು ಬೇಕು ಅಂತ ಆಸೆಗಳು ಇಟ್ಕೊಂಡು ಈ ಖಾಲಿ ಮತ್ತು ಶೂನ್ಯತೆ ಹೇಗೆ ಉಂಟಾಗತ್ತೆ ನಮಗೆ? ಅದಕ್ಕೆ ಗುರುಗಳು ನಮಗೆ ಧ್ಯಾನ ಮಾಡಕ್ ಮುಂಚೆ 3 ಹೇಳ್ತಾರೆ. ನನಗೇನು ಬೇಡ, ನಾನೇನು ಅಲ್ಲ, ನಾನೇನು ಮಾಡೋದಿಲ್ಲ ಅಂತ. ಈ ಧ್ಯಾನ ಕೂತ್ಕೊಂಡಾಗ ಅದಕ್ಕೆ ಹೇಳೋದು ನೋಡಿ, ಇದೆಲ್ಲ ಇದ್ರ ಹಿನ್ನೆಲೆಯಲ್ಲಿ ನಮ್ಮನ್ನು ಪ್ರಿಪೇರ್ ಮಾಡ್ತಾರೆ. ಸುಮ್ನೆ ಧ್ಯಾನ ಕೊಡ್ರಿಸಲ್ಲ ಗುರುಗಳು ನಮ್ಗೆ. ಈ 3 ಪ್ರಿಪರೇಷನ್ ಮಾಡಿ ಕೈ ಹಿಡ್ಕೊಂಡು ಅದಕ್ಕೆ ಹೆಜ್ಜೆ ಹೆಜ್ಜೆನೂ ನಡೆಸ್ತಾ ಇದ್ದಾರೆ ಗುರುಗಳು ನಮ್ಗೆ. ಇದನ್ನ ನಾವು ಮರಿಬಾರ್ದು. ನಾವು ಧ್ಯಾನ ಕುತ್ಕೊಂಡಾಗ ಯಾವ ತರ ಇರಬೇಕು, ಪ್ರತಿಯೊಂದು ನಮ್ಮನ್ನ ಗೈಡ್ ಮಾಡಿ ನಮ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಗುರುಗಳು. ಅದಕ್ಕೆ ಅಷ್ಟಾವಕ್ರ ಮಹರ್ಷಿಗಳು ಏನ್ ಮಾಡ್ತಾರೆ, ಜನಕ ಮಹಾರಾಜರ ಬೆನ್ನ ಮೇಲೆ ಅವ್ರಿಗೆ ತಟ್ಕೊಂಡು ಹೇಳ್ತಾ ಇದ್ದಾರೆ, ಓಕೆ ಎಲ್ಲ ಬಿಡಪ್ಪ, ಎಲ್ಲವನ್ನು ಬಿಡು, ಕಣ್ಮುಚ್ಕೊಂಡು ಕುತ್ಕೋ, ಒಳಗಡೆ ಆಳವಾದ ಒಂದು ಖಾಲಿ ಮತ್ತು ಶೂನ್ಯತ್ವವನ್ನು ಅನುಭವಿಸು. ಏನೋ ನೀನು ಬಂದಿರೋದೇ ಅದನ್ನ ಅನುಭವಿಸೋದಕ್ಕೆ. ನಿನ್ನ ಜೀವನದ ಗುರಿನೇ ಅದು, ನಿನ್ನ ಒಳಗಿನ ಚೈತನ್ಯದ ಜೊತೆ ಒಂದಾಗುವುದು. ಅದಕ್ಕೆ ಬಂದಿರೋದು. ಈಗ ಈ ಜ್ಞಾನ ನಿನಗೆ ಸಿಕ್ಕಿದೆ, ಮನೆಗೆ ವಾಪಸ್ ಬಂದಿದೀಯಾ, ಕಾರಿಂದ ಆಚೆ ಇಳಿ ಅಂತ. ಕಾರಿಂದ ಆಚೆ ಇಳಿದು ಮನೆ ಒಳಗೆ ಇಷ್ಟು ದಿವಸ ಕಾರಲ್ಲೇ ಕುತ್ಕೊಂಡು ಸುತ್ತಿ 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 ಸುಸ್ತಾಗ್ಬಿಟ್ಟಿದ್ಯಾ ಪ್ರಪಂಚದಲ್ಲಿ. ಇವಾಗ ಆ ಕಾರ್ ಬಿಟ್ಟು ಆ ಮನೆ ಒಳಗೆ ಬಂದು, ಮನೆ ಅಂದ್ರೆ ಯಾವುದು? ಒಳಗಿನ ಆತ್ಮ, ಒಳಗಿನ ಇದಾನಲ್ಲ ಚೇತನ, ಈ ಮನೆ ಒಳಗೆ ಬಾ ನೀನು. ಸಾಕು ಇಷ್ಟು ದಿವಸ ಓಡಾಡಿದ್ದು. ನಿನ್ನ ಮನೆ ಒಳಗೆ ಬಂದು ಕುತ್ಕೊಂಡು ವಿಶ್ರಾಂತಿ ತಗೋ. ವಿಶ್ರಾಂತಿ ಅಂದ್ರೆ ಹಾಸಿಗೆ ಮೇಲೆ ಬಿದ್ಕೊಂಡು ನಿದ್ದೆ ಮಾಡೋದಲ್ಲ. ವಿಶ್ರಾಂತಿ ಅಂದ್ರೆ ಧ್ಯಾನ ಮಾಡೋದು, ಕಣ್ಣು ಮುಚ್ಕೊಂಡು ಅರಿವಿನಿಂದ ಚೈತನ್ಯದ ಜೊತೆ ಒಂದಾಗುವುದು. ಅರ್ಥ ಆಗ್ತಾ ಇದೀರಾ? ಕೇಳಿಸ್ಕೊತಾ ಇದೀರಾ? ಆರ್ ಯು ಆಲ್ ವಿತ್ ಮೀ? ಓಂ ನಮಃ ಶಿವಾಯ. ಯಾ ಮುಂದಿನ ಸದಂ ಕರ್ಮ ತದದ್ಯಾಪ್ನು ಪರಾಮ್ಯತಾಂ ಕೃತಂ ನ ಕತಿ ಜನ್ಮಾನಿ ಕಾಯೇನ ಮನಸಾಗಿರ ದುಃಖಮಾಯ ಸದಂ ಕರ್ಮ ತದದ್ಯಾಪ್ನು ಪರಾಮ್ಯತಾಂ. ಎಷ್ಟು ಜನ್ಮಗಳಿಂದ ನೀನು ದೈಹಿಕವಾಗಿ, ಮಾನಸಿಕವಾಗಿ ಮತ್ತೆ ಮಾತುಗಳಿಂದ ಕೆಲಸವನ್ನು ಮಾಡುತ್ತಾ ಬಂದಿದ್ಯಾ? ಇದರಿಂದ ನಿನಗೆ ದುಃಖ ಮತ್ತು ಆಯಾಸವು ಒದಗಿ ಬಂದಿದೆ. ಈಗಲಾದರೂ ಸುಮ್ಮನೆ ವಿಶ್ರಮಿಸು. ನೋಡಿ, ನಾವೇನ್ ಮಾಡ್ತೀವಿ ಈ ಪ್ರಪಂಚದಲ್ಲಿ ಕೆಲಸ ಮಾಡಬೇಕು ಅಂದ್ರೆ ಈ ಮಾತು, ಕಾಯ, ವಾಚ, ಮನಸ, ಇದು 3 ಉಪಯೋಗಿಸ್ತೀವಿ. ಶರೀರವನ್ನು ಉಪಯೋಗಿಸ್ತೀವಿ ಅಲ್ವಾ? ಕೆಲಸ ಮಾಡೋದಕ್ಕೆ ಶರೀರ ಉಪಯೋಗಿಸ್ತೀವಿ. ಆಮೇಲೆ ಮಾತಾಡ್ತೀವಿ. ಆಮೇಲೆ ಮನಸ್ಸು ಕೂಡ, ಬುದ್ಧಿ ಕೂಡ ಉಪಯೋಗಿಸ್ತೀವಿ, ಮನಸ್ಸು ಉಪಯೋಗಿಸ್ತೀವಿ. ಕೆಲವ್ರು ಏನ್ ಮಾಡ್ತಾರೆ, ಚೆನ್ನಾಗಿ ಶರೀರ ಮಾಡಿ ಏನೋ ಕಷ್ಟ ಮಾಡಿ ದುಡಿತಾರೆ ಕೆಲವರು. ಕೆಲವರು ಚೆನ್ನಾಗಿ ಮಾತಾಡ್ತಾರೆ. ಕೆಲವ್ರು ಏನ್ ಮಾಡ್ತಾರೆ, ಶರೀರ ಕೆಲಸನೂ ಮಾಡೋದಿಲ್ಲ ಮತ್ತೆ ಮಾತಾಡೋದು ಇಲ್ಲ, ಸುಮ್ಮನೆ ಕೂತ್ಕೊಂಡು ಮೌನವಾಗಿ ಕೂತಿರ್ತಾರೆ. ಗುರುಗಳು ಅದು ಹೇಳ್ತಾರೆ,
ಚೆನ್ನಾಗಿ ಮಾತಾಡೋರನ್ನ ನಂಬಿಡ್ಬೋದು. ಈ ಮೌನವಾಗಿ ಕೂತಿರ್ತಾರಲ್ಲ ಅವ್ರ ಒಳಗಡೆನೆ ಕುದೀತಾ ಇರ್ತಾರೆ, ಒಳಗಡೆನೆ ಅವರ ಅಡಿಗೆ ಆಗ್ತಾ ಇರತ್ತೆ ಅಲ್ಲಿ. ಒಂಥರ ಇನ್ನೇನು ಸ್ಫೋಟಗೊಳ್ಳುವ ಅಗ್ನಿಪರ್ವತ ಅಂತಾರಲ್ಲ, ಆ ರೀತಿಯಾಗಿ ಯಾರು ನಂಬುದ್ರು ಈ ಮೌನವಾಗಿರ್ತಾರೆ ನೋಡಿ, ಅವ್ರು ನಂಬೋದು ಸ್ವಲ್ಪ ಕಷ್ಟ ಅಂತ ಹೇಳ್ತಾರೆ. ಮತ್ತೆ ಈ ಆಲೋಚನೆ ಮಾಡಿ 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 ಕೆಲವರು ದುಡಿದು ಸುಸ್ತಾಗ್ತಾರೆ ಶಾರೀರಿಕ ಮಟ್ಟದಲ್ಲಿ. ಕೆಲವರು ಮಾತಾಡಿ 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 ಸುಸ್ತಾಗ್ಬಿಡ್ತಾರೆ. ಇನ್ ಕೆಲವರು ಆಲೋಚನೆ ಮಾಡಿ 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 ಸುಸ್ತಾಗ್ಬಿಡ್ತಾರೆ. ಇನ್ನು ಹೇಳ್ಕೊಳ್ತಾ ಬರ್ತಾರೆ ಗುರುಗಳು. ಇದು ಮೂರು ಮಾಡಿ ಸುಸ್ತಾಗ್ಬಿಡ್ತೀವಿ ನಾವು. ದುಡಿದ ಮೇಲೆ ಸ್ವಲ್ಪ ನಿದ್ದೆ ಬರುತ್ತೆ, ಒಂದೊಂದ್ಸರಿ ಶಾರೀರಿಕವಾಗಿ ಒತ್ತಡ ಉಂಟಾಗತ್ತೆ, ಮತ್ತೆ ಜಡತ್ವಕ್ಕೆ ಹೋಗ್ಬಿಡ್ತೀವಿ, ಅದು ಪರವಾಗಿಲ್ಲ. ಓಕೆ, ಕೆಲವರು ಮಾತಾಡ್ತಾ ಇರ್ತಾರೆ, ಎಷ್ಟು ಮಾತಾಡಿ ಮಾತಾಡಿ ಏನಪ್ಪಾ ಪ್ರಪಂಚ ಬದಲಾಯಿಸ್ಬಿಟ್ಟಿದೀವ ಮಾತಾಡಿ ಮಾತಾಡಿ. ಒಂದೊಂದ್ಸರಿ ಎಷ್ಟು ಮಾತಾಡಿರ್ತೀವಿ ಅಂದ್ರೆ ನಮ್ಗೆ ವಾಕರಿಕೆ ಉಂಟಾಗ್ತಾ ಇರುತ್ತೆ. ಗುರುಗಳು ಅದೇ ಹೇಳ್ತಾರೆ, ಯು ಫೀಲ್ ನಾಶಿಯಸ್ ಅಂತ. ಮತ್ತೆ ನಮ್ಗೆ ಒಂಥರ ಒಳಗಡೆಯಿಂದ ಅಸೌಕರ್ಯ ಉಂಟಾಗ್ತಾ ಇರುತ್ತೆ, ಅಷ್ಟು ಮಾತಾಡಿರ್ತೀವಿ ನಾವು. ಓಕೆ, ಇದು ನಮಗೆ ಅರಿವಿಗೆ ಬಂದಿದೆ, ಯಾಕಂದ್ರೆ ನಾವು ಈಗ ಈ ಪಥದಲ್ಲಿ ನಡೀತಾ ಇದೀವಲ್ಲ, ಈ ಪಥದಲ್ಲಿ ನಡೆಯುವಾಗ ನಮ್ಗೆ ಎಷ್ಟೋ ಸರಿ ಅನ್ಸತ್ ಸಾಕಪ್ಪ ಮಾತಾಡಿದ್ದು ಅಲ್ವಾ. ನೋಡಿ, ಒಂದೊಂದ್ಸರಿ ನಮ್ಗೆ ಆ ಅರಿವು ಬಂದ್ಬಿಡುತ್ತೆ. ಬೇಸಿಕ್ ಕೋರ್ಸ್ ಮಾಡಿದ ತಕ್ಷಣ ಒಂದ್ ಸ್ವಲ್ಪ ಅರಿವು ಬರಕ್ ಶುರುವಾಗ್ಬಿಡುತ್ತೆ ನಮ್ಮೊಳಗೆ. ಹ್ಯಾಪಿನೆಸ್ ಪ್ರೋಗ್ರಾಮ್ ಆದ ತಕ್ಷಣನೇ ಒಂದು ಒಳಗಡೆ ಒಂದು ಕಣ್ಣು ತೆಗಿಯತ್ತೆ. ಅದು ಗುರುಗಳ ಆಶೀರ್ವಾದ. ಅದು ಯಾವಾಗ್ಲೂ ಆಚೆ ಕಡೆ ನೋಡುವಂತವ್ರು ನಾವು ಸಡನ್ ಆಗಿ ಹ್ಯಾಪಿನೆಸ್ ಪ್ರೋಗ್ರಾಮ್ ಆದ ತಕ್ಷಣ ಸ್ವಲ್ಪ ಒಳಗಿನ ಒಂದು ಪ್ರಪಂಚವನ್ನು ನೋಡಕ್ಕೆ ಶುರು ಮಾಡ್ತೀವಿ. ಅರ್ಥ ಆಗ್ತಾ ಇದೆಯಲ್ಲ, ಇದೊಂದು ಗುರುಗಳ ಆಶೀರ್ವಾದ. ಇದು ಗುರುಗಳು ಏನ್ ಹೇಳ್ತಾರೆ, ಈ ಪ್ರಪಂಚದಲ್ಲಿ ಇರುವಂತ ದುಃಖ ಇದೆ ನೋಡಿ, ಈ ದುಃಖ ಹೆಚ್ಚಿಗೆ ಬಂದಿರೋದು ಮಾತಿನಿಂದಾನೇ ಬಂದಿದೆ ಅಂತ. ಮಾತಾಡಿ ಮಾತಾಡಿ ಇರೋ ದುಃಖ ಎಲ್ಲ ಬಂದ್ಬಿಡುತ್ತೆ. ಎಲ್ರು ಬಾಯಿ ಮುಚ್ಕೊಂಡ್ಬಿಟ್ರೆ 90% ದುಃಖ ಕಡಿಮೆ ಆಗ್ಬಿಡುತ್ತೆ ಅಂತ ಹೇಳ್ತಾರೆ ಗುರುಗಳು. ಏನೋ ಕೆಲವರು ಶರೀರದಿಂದ ಕೆಲಸ ಮಾಡಿ ಮಾಡಿ ಸುಸ್ತಾಗಿದ್ದಾರೆ, ಕೆಲವರು ಮಾತಾಡಿ 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 ಸುಸ್ತಾಗ್ಬಿಟ್ಟಿದ್ದಾರೆ, ಇನ್ನು ಕೆಲವರು ಬೇಡದೇ ಇರೋದೆಲ್ಲ ಆಲೋಚನೆ ಮಾಡಿ 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 ಸುಸ್ತಾಗ್ಬಿಟ್ಟಿದ್ದಾರೆ. ಏನೋ ಇದನ್ನ ನಾವು ಹುಟ್ಟದಾರಭ್ಯ ಮಾಡ್ತಾ ಇದ್ದೀವಿ. ಈ 3 ಕ್ಷೇತ್ರಗಳಲ್ಲೂ ಈ ಕೆಲಸ ನಡೀತಾ ಇದೆ. ಒಂದು ಶರೀರವನ್ನ ಎದ್ವೋ ಉಪಯೋಗಿಸೋದು, ಇನ್ನೊಂದು ಬಾಯಿಗೆ ಬಂದಂಗೆ ಮಾತಾಡ್ತಾ ಇರೋದು, ಮೈ ಮೇಲೆ ಪ್ರಜ್ಞೆ ಇಲ್ದಿರ. ಮೂರನೇದೇನು, ಆಲೋಚನೆ ಮಾಡಿ 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 ಏನೋ ಇದು 3 ನಮ್ಗೇನು ದೊಡ್ಡ ಶಕ್ತಿ ತಂದು ಕೊಡ್ತಾ ಇದೆಯಾ? ಇರೋ ಶಕ್ತಿ ಎಲ್ಲ ಕಳ್ಕೊಳ್ತಾ ಇದ್ದೀವಿ. ಎಲ್ಲಿಗನ ಕರ್ಕೊಂಡು ಹೋಗಿದ್ಯಾ ನಮ್ಗೆ ಇದು? ಎಲ್ಲೂ ಕರ್ಕೊಂಡು ಹೋಗಿಲ್ಲ ನಮ್ಮನ್ನ. ಎಲ್ಲಿದೀವೋ ಅಲ್ಲೇ ಇದೀವಿ. ಇನ್ನ ನಮ್ಮ ಶಕ್ತಿಯನ್ನೆಲ್ಲ ಎಳ್ಕೊಂಡು ಹೋಗಿದೆ. ನಾವು ಸುಸ್ತಾಗ್ಬಿಟ್ಟಿದೀವಿ 3. ಅದಕ್ಕೆ ಈಗ ಈ 3 ಸ್ವಲ್ಪ ನಿಲ್ಲಿಸಿ, ಸ್ವಲ್ಪ ವಿಶ್ರಾಂತಿ ಮಾಡಿ. ಗುರುಗಳ ಅಷ್ಟಾವಕ್ರ ಮಹರ್ಷಿಗಳು ಜನಕ ಮಹಾರಾಜರ ಜಾಗದಲ್ಲಿ ನಾವಿದೀವಿ. ಅರ್ಥ ಆಗ್ತಾ ಇದೆಯಲ್ಲ? ಜನಕ ಮಹಾರಾಜರ ಜಾಗದಲ್ಲಿ ನಾವಿದೀವಿ ಅಂದ್ರೆ ಏನು? ಸಾಕು, ಹೆಚ್ಚಿಗೆ ಮಾತಾಡಿದ್ದು ಸಾಕು. ಇವಾಗ ಸ್ವಲ್ಪ ವಿಶ್ರಾಂತಿ. ಹೇಗೆ? ಸ್ವಲ್ಪ ಧ್ಯಾನ ಮಾಡಕ್ ಶುರು ಮಾಡಿ. ಉಪರಮ್ಯತಾಂ ಅಂದ್ರೆ ಒಳಗೆ ನಾವು ಹೋಗ್ಬೇಕಾಗಿದೆ ಅಂತೇಳಿ, ಇಲ್ಲಿಗೆ ಇವತ್ತಿನ ಅಷ್ಟಾವಕ್ರ ಗೀತೆ ಇಲ್ಲಿಗೆ ಮುಗಿಯುತ್ತೆ. ಇವತ್ತು ಸ್ವಲ್ಪ ಕಡಿಮೆ ಇದೆ. ಅಷ್ಟಾವಕ್ರ ಗೀತೆ ಇಲ್ಲಿ ಮುಗಿಯುತ್ತೆ. ಥ್ಯಾಂಕ್ ಯು ಫಾರ್ ಲಿಸನಿಂಗ್. ವೆರಿ ಗ್ರೇಟ್ಫುಲ್ ಟು ಯು. ಜೈ ಗುರುದೇವ್. ಓಂ ನಮಃ ಶಿವಾಯ.